ಆ ಸರ್ಕಾರಿ ಕಾಲೇಜಿನ ಕೋಟ್ಯಾಂತರ ಮೌಲ್ಯದ ಆಟದ ಮೈದಾನಕ್ಕೆ ಕಂಟಕ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 70 ಕೋಟಿ ಮೌಲ್ಯದ ಜಾಗ ಕೈ ತಪ್ಪುವಂತ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಏನಿದು ವಿವಾದ? ಸ್ಟೋರಿ ನೋಡಿ. ಎಪ್ಪತ್ತು ವರ್ಷದ ಸರ್ಕಾರಿ ಕಾಲೇಜಿನ ಮೈದಾನಕ್ಕೆ ಕಂಟಕ. ಕೋಟ್ಯಾಂತರ ಮೌಲ್ಯದ ಜಾಗಕ್ಕೆ ಖಾಸಗಿ ವ್ಯಕ್ತಿಗಳ ಕಣ್ಣು. ಸುಮಾರು 70 ವರ್ಷಗಳ ಇತಿಹಾಸ ಹೊಂದಿರುವ ಈ ಕಾಲೇಜಿನ ಪಕ್ಕದಲ್ಲೇ ಆಟದ ಮೈದಾನದ ಜಾಗವಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಜಾಗದ ಖಾತೆ ಮಾಲೀಕತ್ವದ ದಾಖಲೆಗಳಲ್ಲಿ ಬದಲಾವಣೆಯಾಗಿರುವ ಆರೋಪ ಕೇಳಿಬಂದಿದ್ದು ಸದ್ಯ ಈ ವಿಚಾರ ವಿವಾದ ಸೃಷ್ಟಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ನಗರದ ಹೃದಯ ಭಾಗದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಹಾಗೂ ಜೂನಿಯರ್ ಕಾಲೇಜು. ಈ ಕಾಲೇಜಿನ ಮುಂಭಾಗವೇ 70 ವರ್ಷಗಳ ಇತಿಹಾಸ ಇರೋ ಆಟದ ಮೈದಾನವಿದೆ. ಆಟದ ಮೈದಾನದ ಜಮೀನು ಖಾಸಗಿ ವ್ಯಕ್ತಿಗಳ ಪಾಲಾಗಿಸಲು ಕೆಲವರು ಹುನ್ನಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸುಮಾರು 70 ಕೋಟಿ ರೂಪಾಯಿ ಮೌಲ್ಯ ಹೊಂದಿರುವ ಈ ಜಮೀನಿನ ಖಾತೆ ಹಾಗೂ ಮಾಲೀಕತ್ವಕ್ಕೆ ಸಂಬಂಧಿಸಿದ ದಾಖಲೆಗಳಲ್ಲಿ ಹಲವು ಬದಲಾವಣೆಗಳಾಗಿರುವುದು ಸಾಕಷ್ಟು ಅನುಮಾನ ಹುಟ್ಟಿಸಿದೆ. ತಾಲೂಕು ಆಡಳಿತ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಕೂಡಲೇ ಸಮಗ್ರ ತನಿಖೆ ನಡೆಸಬೇಕು ಅಂತ ಹಳೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಈ ಮೈದಾನ 1948ರಲ್ಲೇ ಅಂದಿನ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಮೂಲಕ ಈ 1.37 ಎಕರೆ ಜಾಗವನ್ನ ಕಾಲೇಜು ಅಭಿವೃದ್ಧಿಗಾಗಿ ಮಂಜೂರು ಮಾಡಲಾಗಿತ್ತು. ಭೂಸ್ವಾಧೀನ ದಾಖಲೆಗಳಲ್ಲೂ ಜಾಗ ಸರ್ಕಾರಿ ಆಸ್ತಿ ಅಂತ ನಮೂದಾಗಿದೆ. 1949ರಲ್ಲಿ ಪುರಸಭೆ ದಾಖಲೆಗಳಲ್ಲೂ ಇದೇ ಜಾಗವನ್ನ ಹೈಸ್ಕೂಲ್ ಮೈದಾನ ಅಂತ ನಮೂದಿಸಿ ತೆರಿಗೆ ಪಾವತಿಸಲಾಗಿದೆ. ಆದರೆ 1983-84ರಲ್ಲಿ ಜಗನ್ಮಲ್ ಗಂಗಾರಾಮ್ ಎಂಬಾತನ ಹೆಸರಿಗೆ ಖಾತೆ ಬದಲಾವಣೆಯಾಗಿದೆ. ಬಳಿಕ 1984-85ರಲ್ಲಿ ಪುರಸಭೆಯ ಆದೇಶದಂತೆ ಜಂಬುಕುಮಾರ್ ಮುತ್ತಾ ಅವರಿಗೆ ಖಾತೆ ಬದಲಾವಣೆ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. 1994-95ರಲ್ಲಿ ಜಮೀನಿನ ಮಾಲೀಕತ್ವದ ವಿಚಾರಕ್ಕೆ ವಿವಾದ ಸೃಷ್ಟಿಯಾಗಿದ್ದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಮಾಲೂರಲ್ಲಿ ಜಂಬುಕುಮಾರ್ ಅನ್ನೋದು ಒಂದು ಹೆಸರು ಮಾತ್ರ, ಅದರಿಂದ ಒಂದು ದೊಡ್ಡ ಮಾಫಿಯಾನೇ ಸೇರ್ಕೊಂಡು ಏನ್ ಮಾಡ್ತಾರೆ, ಇವರೆಲ್ಲ ಸೇರಿಬಿಟ್ಟು ಏನು ಸರ್ವೆ ನಂಬರ್ 206 ಇದೆ, ಆ ಸರ್ವೆ ನಂಬರ್ 206 ಇಲ್ಲಿ ಇಲ್ಲವೇ ಇಲ್ಲ ಅಂತ ಒಂದು ದಾಖಲೆ ಕೊಟ್ಟು ಮತ್ತೆ ಹೈಕೋರ್ಟ್ಗೆ ದಿಕ್ಕು ತಪ್ಪಿಸಿ ಇವತ್ತು ನ್ಯಾಯಾಲಯದಕ್ಕೆ ತಪ್ಪು ದಾಖಲೆ ಮಾಡಿ ಶಾಲೆಗೆ ಮೋಸ ಮಾಡಿ ಮತ್ತೆ ಅವ್ರ ಪರ ಆಗ್ತದೆ. ಸುಪ್ರೀಂ ಕೋರ್ಟಲ್ಲಿ ಸಿವಿಲ್ ಅಪೀಲ್ ಅಂತ ನಮ್ಮ ಮಾಲೂರಿನ ಕೆಲವು ಪಬ್ಲಿಕ್ಸು ಜನರ ಹಿತಾಸಕ್ತಿಗೋಸ್ಕರ ಒಂದು ಕೇಸ್ ಹಾಕಿದ್ದಾರೆ. ಸದ್ಯ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕಾಲೇಜು ಆಡಳಿತ ಸಮರ್ಪಕವಾಗಿ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಆರೋಪವೂ ಇದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕಾಲೇಜು ಪ್ರಾಂಶುಪಾಲರಿಗೆ ಮಾಹಿತಿ ಕೇಳಿ ನೋಟಿಸ್ ಜಾರಿಗೊಳಿಸಿದೆ. ಇಲ್ಲಿವರೆಗೂ ನಮ್ಮ ಹಳೆ ಪ್ರಿನ್ಸಿಪಾಲ್ಗಳು ಅದಷ್ಟು ನಮಗೆ ಸೇರಿದ ಜಾಗ ಅಂತಾನೆ ಫೈಟ್ ಮಾಡ್ತಾ ಇದ್ದಾರೆ. ಈಗ ನಾನು ಅಷ್ಟೇ, ಅವ್ರ ನಿಲುವೇನಿದೆಯೋ ನನ್ನ ನಿಲುವು ಅದೇನೆ. ಆಮೇಲೆ ನಾನು ಏನು ಆ್ಯಕ್ಷನ್ ತಗೋತೀನೋ ನಮ್ಮ ಇಲಾಖೆ ಗಮನಕ್ಕೆ, ನಾವು ಇಲಾಖೆ ಕೈ ಕೆಳಗೆ ನಾವು ಅಧೀನವಾಗಿರೋದ್ರಿಂದ ಇಲಾಖೆ ಗಮನಕ್ಕೆ ತಂದಿದ್ದೀನಿ. ಅವ್ರು ಹಿಯರಿಂಗ್ ಇರೋದಿನ ಎಲ್ಲ ನಾನು ಹೋಗಿ ಇದು ಮಾಡಿದ್ದೀನಿ. ಆಸ್ ಆನ್ ಟುಡೇ ನಾವು ಕಾಂಪ್ರಮೈಸ್ ಆಗಲ್ಲ. ಒಟ್ಟಿನಲ್ಲಿ ಸರ್ಕಾರಿ ಖಾಲಿ ಜಾಗದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದ್ದು ಇನ್ಯಾವ ತಿರುವು ಪಡೆಯುತ್ತೋ ಅನ್ನೋದನ್ನ ಕಾದು ನೋಡಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.